ತಾವು ನಿನ್ನೆ ಕೂಡ ರಾಜ್ಯಪಾಲರನ್ನು ಭೇಟಿಯಾಗಿದ್ರಿ. ಸರ್ಕಾರದ ನಿರ್ಧಾರ ಈಗ ರಾಜ್ಯಪಾಲರು ವ್ಯಕ್ತಪಡಿಸಿರುವಂತಹ ಆಕ್ಷೇಪಣೆಗಳನ್ನು ತೆಗೆಯೋದಕ್ಕೆ ಸರ್ಕಾರ ಒಪ್ಪಿದೆಯಾ? ಇಲ್ಲ, ಈಗಾಗಲೇ ನಾವು ಏನು ಭಾಷಣವನ್ನು ತಯಾರು ಮಾಡಿದ್ದೀವಿ ಅದು ಮುದ್ರಣ ಆಗಿ ಬಂದ್ಬಿಟ್ಟಿರುತ್ತೆ. ಮತ್ತು ಅದನ್ನು ಎಲ್ಲ ಶಾಸಕರಿಗೆ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಮಾನ್ಯ ರಾಜ್ಯಪಾಲರಿಗೆ ನಾವು ನಿನ್ನೆ ಕೂಡ ಅವರ ಗಮನಕ್ಕೆ ತಂದಿರುವಂಥದ್ದು ಮತ್ತು ಅವರ ಆಹ್ವಾನಕ್ಕೆ ತಂದಿರುವಂಥದ್ದು ಸಂವಿಧಾನ ಏನು ಹೇಳ್ತದೆ, ಕೆಲವು ತೀರ್ಪುಗಳೇನು ಹೇಳ್ತದೆ, ಮತ್ತು ಈ ರೀತಿಯಾದಂಥ ಸನ್ನಿವೇಶ ಉಂಟಾದಾಗ ಲೋಕಸಭಾನಲ್ಲಾಗಿರುವಂಥ ಚರ್ಚೆ, ಅಂದಿನ ಗೃಹ ಸಚಿವರು ಹೇಳುವಂಥದ್ದು ಮತ್ತು ಈ ಕಾನೂನಿನ ಅರಿವಿಕೆಯನ್ನು ಅವ್ರಿಗೆ ಗೊತ್ತಿದೆ, ಆದರೂ ಕೂಡ ನಾವು ಅವ್ರಿಗೆ ಮನವರಿಕೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ಮಾಡಲಿಕ್ಕೆ ನಿನ್ನೆ ಮೊದಲನೇದಾಗಿ ಮಾನ್ಯ ಕಾನೂನು ಸಚಿವರ ಜೊತೆ ನಾವು ಹೋಗಿದ್ವಿ. ನಂತರ ಅವ್ರ ಜೊತೆ ಚರ್ಚೆ ಆಗಿದ ಮೇಲೆ ಕೆಲವು ವಿಚಾರಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರದೆ ನಾವು ಏನು ನಿರ್ಧಾರ ತಗೊಳಕ್ಕಾಗಲ್ಲ ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾದಂಥ ಅಭಿಪ್ರಾಯ, ಎಲ್ಲರ ಸ್ಪಷ್ಟವಾದಂಥ ಅಭಿಪ್ರಾಯ ಎಲ್ಲ ಸಚಿವರದ್ದು ಕೂಡ ನಾವು ಅದನ್ನು ತಿದ್ದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಸಣ್ಣ ಪುಟ್ಟ ಏನಾರೆ ಭಾಷೆ ಬಳಕೆಯಲ್ಲಿರ್ಬೋದು, ಅದನ್ನು ಸರಿಪಡಿಸ್ಕೊಳೋ ಅಂಥದ್ದು ಬೇಕಾದ್ರೆ ಮಾಡೋಣ. ಯಾವ್ದಾರೆ ತಮಗೆ ರಿಸರ್ವೇಷನ್ ಇದ್ದರೆ ಒಂದು ಪದಗಳ ಅದನ್ನು ಸರಿ ಮಾಡೋಣ ಅಂತ. ಆದರೆ ಅವರು ಡಿಲೀಟ್ ಮಾಡಿ ಅಂತ ಹೇಳ್ತಾರೆ. ಡಿಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಇದೇ ಭಾಷಣವನ್ನು ಓದಬೇಕು ಅಂತೇಳಿ ಅವ್ರಿಗೆ ತಿಳಿಸಿ ಅಂತೇಳಿ ಮತ್ತೆ ನಾನು ನಿನ್ನೆ ರಾತ್ರಿ ಹೋಗಿ 1 ಗಂಟೆ ಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದೆ. ಅವ್ರಿಗೆ ಇದನ್ನೇ ಮನವರಿಕೆಯನ್ನು ಮಾಡಿದ್ದೀನಿ. ಅವರು ನಾಳೆ ಬೆಳಿಗ್ಗೆ ಅಂದರೆ ಇವತ್ತು ಬೆಳಿಗ್ಗೆ ನೀವು ಬನ್ನಿ ರಾಜಭವನಕ್ಕೆ 10:15 ಬನ್ನಿ, ನಾನು ತೀರ್ಮಾನ ತೊಗೊಂಡಿರ್ತೀನಿ ಅಂತ ಹೇಳಿದ್ರು. ಅವರು 100ಕ್ಕೆ 100 ವಿಧಾನಸಭೆಗೆ ಬರ್ತಾರೆ, ಭಾಷಣವನ್ನು ಓದ್ತಾರೆ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸ. ಯಾಕಂದರೆ ನಾವು ಹೇಳ್ತಾ ಇರೋದು ಸಂವಿಧಾನಿಕವಾಗಿರುವಂಥದ್ದು, ಬರದೇ ಇರೋದು ಅಸಂವಿಧಾನಿಕವಾಗ್ತದೆ. ಈಗ ಅವರು ಬರದೇ ಇದ್ರೆ ಸುಪ್ರೀಂ ಕೋರ್ಟ್ ಮೂವ್ ಆಗ್ಲಿಕ್ಕೂ ಕೂಡ ರೆಡಿ ಆಗಿದೆ. ಈಗಾಗಲೇ ಅಡ್ವೊಕೇಟ್ ಜನರಲ್ ಅವರು ದೆಹಲಿಗೆ ಹೋಗಿದ್ದಾರೆ ನಿನ್ನೆ ರಾತ್ರಿಯೇ. ಮತ್ತು ಅಲ್ಲಿ ಹಿರಿಯ ವಕೀಲರ ಜೊತೆ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ. ನಾವು ನಮ್ಮ ತಯಾರಿಗಳನ್ನು ಮಾಡಬೇಕಲ್ಲ, ಅದನ್ನು ಮಾಡುವಂಥದ್ದು ಮಾಡ್ತಾ ಇದ್ವಿ. ಆದರೆ ಏನೇ ಆಗಲಿ ಇವಾಗ ಇರುವಂಥ ಪರಿಸ್ಥಿತಿಯಲ್ಲಿ 100ಕ್ಕೆ 100 ಬರ್ತಾರೆ ಅವರು ಅಂತ ಹೇಳುವಂಥ ವಿಶ್ವಾಸ ಇದೆ. ಅಲ್ಲಿ ಹೋಗಿ ಅವ್ರಿಗೆ ಮತ್ತೊಮ್ಮೆ ಮಾತಾಡಿ ಅವರ ಮನವೊಲಿಕೆಯನ್ನು ಮಾಡಿ ಅವ್ರನ್ನ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ವಿಧಾನಸಭೆ ನಡೀತದೆ, ಅವ್ರ ಭಾಷಣ ಕೂಡ ಪೂರ್ಣವಾಗಿ ಓದ್ತಾರೆ ಅಂತ ಹೇಳುವಂಥದ್ದು ನಮ್ಮ ಕಾಯ್ದೆ. ರಾಷ್ಟ್ರಪತಿಗಳಿಂದ ಅಂಕಿತ ಆಗಿದೆ. ಇಂಥ ಕಾಯ್ದೆನ ರಾಜ್ಯಪಾಲರ ಮೂಲಕ ವಿರೋಧಿಸುವುದು ಸರಿಯಾಗಿ ನೀವು ಕಂಡ ನಿರ್ಣಯಗಳ ಸಾಕಷ್ಟು ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದೀರಿ. ಅಲ್ಲ, ಈಗ ಭಾಷಣದ ಮೂಲಕ ವಿರೋಧಿಸುವಂತ ಅಗತ್ಯತೆ ಸರ್ಕಾರಕ್ಕೆ ಇತ್ತ, ಅದು ಬೇಕಿತ್ತ ಇದು ಅಂತ? ಅಲ್ಲ, ಆ ಥರ ಅಲ್ಲ. ರಾಜ್ಯಪಾಲರು ಅಂತ ಹೇಳಿದ್ರೆ ರಾಜ್ಯಪಾಲರು ಸ್ವತಂತ್ರನಾ? ರಾಜ್ಯಪಾಲರು ಅಂದರೆ ಏನು? ರಾಜ್ಯ ಸರ್ಕಾರ ಯಾರೇ ನೇಮಕ ಮಾಡಿರ್ಬೋದು. ಆದರೆ ಸಂವಿಧಾನಿಕವಾಗಿ ಅವ್ರ ಕರ್ತವ್ಯ ಏನು, ಅದು ಭಾಳ ಮುಖ್ಯ. ಅವರು ಈಗ ಭಾಷಣವನ್ನು ರಾಜ್ಯಪಾಲರೇ ಖುದ್ದು ತಯಾರು ಮಾಡ್ತಾರಾ? ಈಗ ರಾಜ್ಯ ಸರ್ಕಾರ ಈ ಕಳೆದ 1 ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡಿದೆ, ಎಷ್ಟು ಯಶಸ್ಸಾಗಿದೆ, ಯಾವುದನ್ನೆಲ್ಲ ಅವರು ಮುಂದಕ್ಕೆ ಮಾಡ್ತಾರೆ, ಶಾಸಕಾಂಗನ ಯಾವ ರೀತಿ ನಡೆಸ್ತಾರೆ, ಇದೆಲ್ಲವನ್ನು ರಾಜ್ಯಪಾಲರು ಓದಬೇಕು. ಹಿ ಈಸ್ ದ ವಾಯ್ಸ್ ಆಫ್ ದಿ ಗವರ್ಮೆಂಟ್, ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅದರಿಂದ ರಾಷ್ಟ್ರಪತಿಗಳನ್ನು ನೇಮಕ ಮಾಡಿದ್ರು ಅವ್ರ ವಿರುದ್ಧ ಏನಿದೆ? ರಾಷ್ಟ್ರಪತಿಗಳು ಅವ್ರು ಮಾಡಿದ್ರ ಕಾನೂನು? ಸಂಸತ್ನಲ್ಲಿ ಮಾಡಿರೋ ಕಾನೂನಿಗೆ ಅಂಗೀಕಾರ ಕೊಡ್ತಾರೆ. ಸೊ ಈ ಸಾಂವಿಧಾನಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ. ರಾಜಕೀಯವಾಗಿ ಯೋಚನೆ ಮಾಡಿದ್ರೆ ನನಗೇನಾಗ್ಬಿಡ್ಬೋದು, ನನಗೇನು ಹೇಳ್ಬಿಡ್ತಾರೆ ಅನ್ನೋ ಅಂತೇಳಿ ಯೋಚನೆ ಮಾಡಿದಾಗ ಈ ಬಿಕ್ಕಟ್ಟು ಬರ್ತದೆ. ಅದರಿಂದ ಎಲ್ಲ ಗೊಂದಲಕ್ಕೆ, ಸಮಸ್ಯೆಗಳಿಗೆ ನಮ್ಮ ಸಂವಿಧಾನವೇ ಉತ್ತರ. ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿದ್ರೆ ಯಾವ ಸಮಸ್ಯೆ ಕೂಡ, ಎಷ್ಟೇ ಉನ್ನತ ಹುದ್ದೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇರಲಿ, ಯಾರಿಗೂ ಕೂಡ ಸಮಸ್ಯೆ ಬರೋದಿಲ್ಲ. ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಈಗ ನೀವು ಕೂಡ ಕೇಂದ್ರ ಸರ್ಕಾರದ ನಿಲುವನ್ನು ವಿರೋಧಿಸುವಾಗ ರಾಜ್ಯಪಾಲರ ಭಾಷಣದಲ್ಲಿ ಯಾವಾಗಲೂ ಭವಿಷ್ಯ, ವರ್ತಮಾನ, ಸರ್ಕಾರದ ಸಾಧನೆ ಇವುಗಳ ಬಗ್ಗೆ ಉಲ್ಲೇಖ ಮಾಡ್ತೀರಿ. ನೀವು ಕಾಯ್ದೆನ ವಿರೋಧಿಸುವಂಥ ಅಂಶಗಳನ್ನು ಭಾಷಣದಲ್ಲಿ ಸೇರಿಸುವ ಅಗತ್ಯ. ಈಗ ನೀವು ಕ್ಯಾಬಿನೆಟ್ ಏನು ಭಾಷಣ ಕೊಡುತ್ತೆ ಅದನ್ನು ಗವರ್ನರ್ ಓದಲೇಬೇಕು ಅನ್ನುವಂತಹ ಸಾಂವಿಧಾನಿಕ ಅವಕಾಶವನ್ನು ನೀವು ದುರ್ಬಳಕೆ ಮಾಡ್ಕೊಂಡಂಗಾಗಲ್ವಾ? ಇಲ್ಲ, ಈಗ ಯಾವಾಗ ಭಾಷಣದಲ್ಲಿ ರಾಜ್ಯಪಾಲರನ್ನೇ ಟೀಕೆ ಮಾಡುವಂಥದ್ದು ಇರ್ತದೆ, ಅಥವಾ ರಾಜ್ಯಪಾಲರು ಇದ್ದಂಥ ಸರ್ಕಾರ ಅಂದರೆ ಇಂದಿನ ಸರ್ಕಾರ ಇವರೇ ರಾಜ್ಯಪಾಲರು, ಅವರನ್ನು ಟೀಕೆ ಮಾಡುವಂಥದ್ದು ಇರ್ತದೆ. ಆ ಸಂದರ್ಭಗಳಲ್ಲಿ ಮಾತ್ರ ಎಕ್ಸೆಪ್ಷನ್ ಇರುತ್ತೆ. ಬಿಟ್ಟರೆ ಇದೇನು ಹೊಸದಾಗಿ ಆಗ್ತಾ ಇರುವಂಥದ್ದಲ್ಲ. ಇದು ಐತಿಹಾಸಿಕವಾಗಿ ನಡ್ಕೊಂಡ್ಬಂದಿದೆ. ಅದನ್ನು ಪಾಲನೆ ಮಾಡೋದು ಸೂಕ್ತ. ವಿಶ್ವಾಸ ಇದೆಯಾ ಸರ್? ಬಂದೇ ಬರ್ತಾರೆ, ಓದ್ತಾರೆ. ಈಗ ತಾವು ನಿನ್ನೆ ಕೂಡ ರಾಜ್ಯಪಾಲರನ್ನು ಭೇಟಿಯಾಗಿದ್ರಿ. ಸರ್ಕಾರದ ನಿರ್ಧಾರ ಈಗ ರಾಜ್ಯಪಾಲರು ವ್ಯಕ್ತಪಡಿಸಿರುವಂಥ ಆಕ್ಷೇಪಣೆಗಳನ್ನು ತೆಗೆಯೋದಕ್ಕೆ ಸರ್ಕಾರ ಒಪ್ಪಿದೆಯಾ? ಇಲ್ಲ, ಈಗಾಗಲೇ ನಾವು ಏನು ಭಾಷಣವನ್ನು ತಯಾರು ಮಾಡಿದ್ದೀವಿ ಅದು ಮುದ್ರಣ ಆಗಿ ಬಂದ್ಬಿಟ್ಟಿರುತ್ತೆ. ಮತ್ತು ಅದನ್ನು ಎಲ್ಲ ಶಾಸಕರಿಗೆ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ.
ಮಾನ್ಯ ರಾಜ್ಯಪಾಲರಿಗೆ ನಾವು ನಿನ್ನೆ ಕೂಡ ಅವರ ಗಮನಕ್ಕೆ ತಂದಿರುವಂಥದ್ದು ಮತ್ತು ಅವರ ಆಹ್ವಾನಕ್ಕೆ ತಂದಿರುವಂಥದ್ದು ಸಂವಿಧಾನ ಏನು ಹೇಳ್ತದೆ, ಕೆಲವು ತೀರ್ಪುಗಳೇನು ಹೇಳ್ತದೆ, ಮತ್ತು ಈ ರೀತಿಯಾದಂಥ ಸನ್ನಿವೇಶ ಉಂಟಾದಾಗ ಲೋಕಸಭಾನಲ್ಲಾಗಿರುವಂಥ ಚರ್ಚೆ, ಅಂದಿನ ಗೃಹ ಸಚಿವರು ಹೇಳುವಂಥದ್ದು ಮತ್ತು ಈ ಕಾನೂನಿನ ಅರಿವಿಕೆಯನ್ನು ಅವ್ರಿಗೆ ಗೊತ್ತಿದೆ, ಆದರೂ ಕೂಡ ನಾವು ಅವ್ರಿಗೆ ಮನವರಿಕೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ಮಾಡಲಿಕ್ಕೆ ನಿನ್ನೆ ಮೊದಲನೇದಾಗಿ ಮಾನ್ಯ ಕಾನೂನು ಸಚಿವರ ಜೊತೆ ನಾವು ಹೋಗಿದ್ವಿ. ನಂತರ ಅವ್ರ ಜೊತೆ ಚರ್ಚೆ ಆಗಿದ ಮೇಲೆ ಕೆಲವು ವಿಚಾರಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರದೆ ನಾವು ಏನು ನಿರ್ಧಾರ ತಗೊಳಕ್ಕಾಗಲ್ಲ ಅಂತೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾದಂಥ ಅಭಿಪ್ರಾಯ, ಎಲ್ಲರ ಸ್ಪಷ್ಟವಾದಂಥ ಅಭಿಪ್ರಾಯ ಎಲ್ಲ ಸಚಿವರದ್ದು ಕೂಡ, ನಾವು ಅದನ್ನು ತಿದ್ದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಸಣ್ಣ ಪುಟ್ಟ ಏನಾರೆ ಭಾಷೆ ಬಳಕೆಯಲ್ಲಿರ್ಬೋದು, ಅದನ್ನು ಸರಿಪಡಿಸ್ಕೊಳೋವಂಥದ್ದು ಬೇಕಾದ್ರೆ ಮಾಡೋಣ. ಯಾವ್ದಾರೆ ತಮಗೆ ರಿಸರ್ವೇಷನ್ ಇದ್ದರೆ ಒಂದು ಪದಗಳ ಅದನ್ನು ಸರಿ ಮಾಡೋಣ ಅಂತ. ಆದರೆ ಅವರು ಡಿಲೀಟ್ ಮಾಡಿ ಅಂತ ಹೇಳ್ತಾರೆ. ಡಿಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಇದೇ ಭಾಷಣವನ್ನು ಓದಬೇಕು ಅಂತೇಳಿ ಅವ್ರಿಗೆ ತಿಳಿಸಿ ಅಂತೇಳಿ ಮತ್ತೆ ನಾನು ನಿನ್ನೆ ರಾತ್ರಿ ಹೋಗಿ 1 ಗಂಟೆ ಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದೆ. ಅವ್ರಿಗೆ ಇದನ್ನೇ ಮನವರಿಕೆಯನ್ನು ಮಾಡಿದ್ದೀನಿ. ಅವರು ನಾಳೆ ಬೆಳಿಗ್ಗೆ ಅಂದರೆ ಇವತ್ತು ಬೆಳಿಗ್ಗೆ ನೀವು ಬನ್ನಿ ರಾಜಭವನಕ್ಕೆ 10:15 ಬನ್ನಿ, ನಾನು ತೀರ್ಮಾನ ತೊಗೊಂಡಿರ್ತೀನಿ ಅಂತ ಹೇಳಿದ್ರು. ಅವರು 100ಕ್ಕೆ 100 ವಿಧಾನಸಭೆಗೆ ಬರ್ತಾರೆ, ಭಾಷಣವನ್ನು ಓದ್ತಾರೆ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸ. ಯಾಕಂದರೆ ನಾವು ಹೇಳ್ತಾ ಇರೋದು ಸಂವಿಧಾನಿಕವಾಗಿರುವಂಥದ್ದು, ಬರದೇ ಇರೋದು ಅಸಂವಿಧಾನಿಕವಾಗ್ತದೆ. ಈಗ ಅವರು ಬರದೇ ಇದ್ರೆ ವಾಟ್ ನೆಕ್ಸ್ಟ್? ಸುಪ್ರೀಂ ಕೋರ್ಟ್ ಮೂವ್ ಆಗ್ಲಿಕ್ಕೂ ಕೂಡ ರೆಡಿ ಆಗಿದೆ. ಈಗಾಗಲೇ ಅಡ್ವೊಕೇಟ್ ಜನರಲ್ ಅವರು ದೆಹಲಿಗೆ ಹೋಗಿದ್ದಾರೆ ನಿನ್ನೆ ರಾತ್ರಿಯೇ, ಮತ್ತು ಅಲ್ಲಿ ಹಿರಿಯ ವಕೀಲರ ಜೊತೆ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ. ನಾವು ನಮ್ಮ ತಯಾರಿಗಳನ್ನು ಮಾಡಬೇಕಲ್ಲ, ಅದನ್ನು ಮಾಡುವಂಥದ್ದು ಮಾಡ್ತಾ ಇದ್ವಿ. ಆದರೆ ಏನೇ ಆಗಲಿ ಇವಾಗ ಇರುವಂಥ ಪರಿಸ್ಥಿತಿಯಲ್ಲಿ 100ಕ್ಕೆ 100 ಬರ್ತಾರೆ ಅವರು ಅಂತ ಹೇಳುವಂಥ ವಿಶ್ವಾಸ ಇದೆ. ಅಲ್ಲಿ ಹೋಗಿ ಅವ್ರಿಗೆ ಮತ್ತೊಮ್ಮೆ ಮಾತಾಡಿ ಅವರ ಮನವೊಲಿಕೆಯನ್ನು ಮಾಡಿ ಅವ್ರನ್ನ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ವಿಧಾನಸಭೆ ನಡೀತದೆ, ಅವ್ರ ಭಾಷಣ ಕೂಡ ಪೂರ್ಣವಾಗಿ ಓದ್ತಾರೆ ಅಂತ ಹೇಳುವಂಥದ್ದು ನಮ್ಮ ಕಾಯ್ದೆ. ರಾಷ್ಟ್ರಪತಿಗಳಿಂದ ಅಂಕಿತ ಆಗಿದೆ. ಇಂಥ ಕಾಯ್ದೆನ ರಾಜ್ಯಪಾಲರ ಮೂಲಕ ವಿರೋಧಿಸೋದು ಸರಿಯಾಗಿ? ನೀವು ಕಂಡ ನಿರ್ಣಯಗಳ ಸಾಕಷ್ಟು ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದೀರಿ. ಅಲ್ಲ, ಈಗ ಭಾಷಣದ ಮೂಲಕ ವಿರೋಧಿಸುವಂತ ಅಗತ್ಯತೆ ಸರ್ಕಾರಕ್ಕೆ ಇತ್ತ? ಅದು ಬೇಕಿತ್ತ ಇದು ಅಂತ? ಅಲ್ಲ, ಆ ಥರ ಅಲ್ಲ. ರಾಜ್ಯಪಾಲರು ಅಂತ ಹೇಳಿದ್ರೆ ರಾಜ್ಯಪಾಲರು ಸ್ವತಂತ್ರನಾ? ರಾಜ್ಯಪಾಲರು ಅಂದರೆ ಏನು? ರಾಜ್ಯ ಸರ್ಕಾರ ಅವ್ರನ್ನ ಯಾರೇ ನೇಮಕ ಮಾಡಿರ್ಬೋದು, ಆದರೆ ಸಂವಿಧಾನಿಕವಾಗಿ ಅವ್ರ ಕರ್ತವ್ಯ ಏನು ಅದು ಭಾಳ ಮುಖ್ಯ. ಅವರು ಈಗ ಭಾಷಣವನ್ನು ರಾಜ್ಯಪಾಲರೇ ಖುದ್ದು ತಯಾರು ಮಾಡ್ತಾರಾ? ಈಗ ರಾಜ್ಯ ಸರ್ಕಾರ ಈ ಕಳೆದ 1 ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡಿದೆ, ಎಷ್ಟು ಯಶಸ್ಸಾಗಿದೆ, ಯಾವುದನ್ನೆಲ್ಲ ಅವರು ಮುಂದಕ್ಕೆ ಮಾಡ್ತಾರೆ, ಶಾಸಕಾಂಗನ ಯಾವ ರೀತಿ ನಡೆಸ್ತಾರೆ, ಇದೆಲ್ಲವನ್ನು ರಾಜ್ಯಪಾಲರು ಓದಬೇಕು. ಹಿ ಈಸ್ ದ ವಾಯ್ಸ್ ಆಫ್ ದಿ ಗವರ್ಮೆಂಟ್, ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅದರಿಂದ ರಾಷ್ಟ್ರಪತಿಗಳನ್ನು ನೇಮಕ ಮಾಡಿದ್ರು ಅವ್ರ ವಿರುದ್ಧ ಏನಿದೆ? ರಾಷ್ಟ್ರಪತಿಗಳು ಅವ್ರು ಮಾಡಿದ್ರ ಕಾನೂನು? ಸಂಸತ್ನಲ್ಲಿ ಮಾಡಿರೋ ಕಾನೂನಿಗೆ ಅಂಗೀಕಾರ ಕೊಡ್ತಾರೆ. ಸೊ ಈ ಸಾಂವಿಧಾನಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ. ರಾಜಕೀಯವಾಗಿ ಯೋಚನೆ ಮಾಡಿದ್ರೆ ನನಗೇನಾಗ್ಬಿಡ್ಬೋದು, ನನಗೇನು ಹೇಳ್ಬಿಡ್ತಾರೆ ಅನ್ನೋ ಅಂತೇಳಿ ಯೋಚನೆ ಮಾಡಿದಾಗ ಈ ಬಿಕ್ಕಟ್ಟು ಬರ್ತದೆ. ಅದರಿಂದ ಎಲ್ಲ ಗೊಂದಲಕ್ಕೆ, ಸಮಸ್ಯೆಗಳಿಗೆ ನಮ್ಮ ಸಂವಿಧಾನವೇ ಉತ್ತರ. ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿದ್ರೆ ಯಾವ ಸಮಸ್ಯೆ ಕೂಡ, ಎಷ್ಟೇ ಉನ್ನತ ಹುದ್ದೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇರಲಿ, ಯಾರಿಗೂ ಕೂಡ ಸಮಸ್ಯೆ ಬರೋದಿಲ್ಲ. ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಈಗ ನೀವು ಕೂಡ ಕೇಂದ್ರ ಸರ್ಕಾರದ ನಿಲುವನ್ನು ವಿರೋಧಿಸುವಾಗ ರಾಜ್ಯಪಾಲರ ಭಾಷಣದಲ್ಲಿ ಯಾವಾಗಲೂ ಭವಿಷ್ಯ, ವರ್ತಮಾನ, ಸರ್ಕಾರದ ಸಾಧನೆ ಇವುಗಳ ಬಗ್ಗೆ ಉಲ್ಲೇಖ ಮಾಡ್ತೀರಿ. ನೀವೀಗ ಕಾಯ್ದೆನ ವಿರೋಧಿಸುವಂಥ ಅಂಶಗಳನ್ನು ಭಾಷಣದಲ್ಲಿ ಸೇರಿಸುವ ಅಗತ್ಯ? ಈಗ ನೀವು ಕ್ಯಾಬಿನೆಟ್ ಏನು ಭಾಷಣ ಕೊಡುತ್ತೆ ಅದನ್ನು ಗವರ್ನರ್ ಓದಲೇಬೇಕು ಅನ್ನುವಂತಹ ಸಾಂವಿಧಾನಿಕ ಅವಕಾಶವನ್ನು ನೀವು ದುರ್ಬಳಕೆ ಮಾಡ್ಕೊಂಡಂಗಾಗಲ್ವಾ? ಇಲ್ಲ, ಈಗ ಯಾವಾಗ ಭಾಷಣದಲ್ಲಿ ರಾಜ್ಯಪಾಲರನ್ನೇ ಟೀಕೆ ಮಾಡುವಂಥದ್ದು ಇರ್ತದೆ, ಅಥವಾ ರಾಜ್ಯಪಾಲರು ಇದ್ದಂಥ ಸರ್ಕಾರ ಅಂದರೆ ಹಿಂದಿನ ಸರ್ಕಾರ ಇವರೇ ರಾಜ್ಯಪಾಲರು, ಅವರನ್ನು ಟೀಕೆ ಮಾಡುವಂಥದ್ದು ಇರ್ತದೆ, ಆ ಸಂದರ್ಭಗಳಲ್ಲಿ ಮಾತ್ರ ಎಕ್ಸೆಪ್ಷನ್ ಇರುತ್ತೆ. ಬಿಟ್ಟರೆ ಇದೇನು ಹೊಸದಲ್ಲ, ಇದೇನು ಹೊಸದಾಗಿ ಆಗ್ತಾ ಇರುವಂಥದ್ದಲ್ಲ. ಇದು ಐತಿಹಾಸಿಕವಾಗಿ ನಡ್ಕೊಂಡು ಬಂದಿದೆ. ಅದನ್ನು ಪಾಲನೆ ಮಾಡೋದು ಸೂಕ್ತ. ವಿಶ್ವಾಸ ಇದೆಯಾ ಸರ್? ಬಂದೇ ಬರ್ತಾರೆ, ಓದ್ತಾರೆ.